ಅದ್ಭುತ ನಡಿಗೆ ನ್ಯೂಸ್ಗೆ ಸ್ವಾಗತ. ಗಂಗಾವತಿ ನಗರದ ಅತ್ಯಂತ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾದ ಶ್ರೀ ಕೊಟ್ಟೂರೇಶ್ವರ ವಿದ್ಯಾವರ್ಧಕ ಸಂಘದ KKVB ಸ್ಮರಣಾರ್ಥವಾಗಿ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ 2025 ಮತ್ತು 2026ನೇ ಸಾಲಿನ ಆವಿಷ್ಕಾರ ಶಾಲಾ ವಾರ್ಷಿಕೋತ್ಸವ ಸಮಾರಂಭವನ್ನು ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಕೊಟ್ಟೂರು ಮಹಾಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಡಾಕ್ಟರ್ ಭಾನು ಪ್ರತಾಪ್ ಹೊಸ್ಕೇರ ಹಾಗೂ ಚನ್ನಬಸವ ಯಾದಗಿರಿ, ಚನ್ನಬಸಯ್ಯ ಸ್ವಾಮಿ, ಮಾಜಿ ಸಂಸದ ಶಿವರಾಮೇಗೌಡ, ಶರಣೇಗೌಡ ಮಾಲಿಪಾಟೀಲ್ ಸೇರಿದಂತೆ ಮುಖ್ಯೋಪಾಧ್ಯಾಯರಾದ ಅನಿತಾ ಶಿವಶಂಕರ್ ಭಂಡಾರ್ಕರ್ ಅವರುಗಳು ಜ್ಯೋತಿ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು. ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ್ದ ಡಾಕ್ಟರ್ ಕೊಟ್ಟೂರು ಮಹಾಸ್ವಾಮಿಗಳು ಆಶೀರ್ವಚನ ನೀಡಿ, ಆಂಗ್ಲ ಮಾಧ್ಯಮದ ಶಾಲೆ 25ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವುದು ಹೆಮ್ಮೆ ಎನಿಸುತ್ತದೆ. ಆಂಗ್ಲ ಮಾಧ್ಯಮದ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ವಿವಿಧ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವುದು ಶ್ರೀ ಕೊಟ್ಟೂರೇಶ್ವರ ವಿದ್ಯಾವರ್ಧಕ ಸಂಘಕ್ಕೆ ಸಂದ ಗೌರವವಾಗಿದೆ ಎಂದು ಹೇಳಿದರು. ಸಮಾರಂಭವನ್ನು ಉದ್ಘಾಟಿಸಿದ ಡಾಕ್ಟರ್ ಭಾನು ಪ್ರತಾಪ್ ಹೊಸ್ಕೇರ ಮಾತನಾಡಿ, 2001 ಮತ್ತು 2002ರಂದು ಆರಂಭಗೊಂಡ ಆಂಗ್ಲ ಮಾಧ್ಯಮ ಶಾಲೆ 25 ವರ್ಷಗಳನ್ನು ಪೂರೈಸಿರುವುದು ಸಂತಸದಾಯಕವಾಗಿದೆ ಎಂದು ಹೇಳಿದರು. ಶಾಲೆಯ ಮುಖ್ಯೋಪಾಧ್ಯಾಯರಾದ ಅನಿತಾ ಶಿವಶಂಕರ್ ಭಂಡಾರ್ಕರ್ ಮಾತನಾಡಿ, ಶಿಕ್ಷಣದ ಜೊತೆಗೆ ಜೀವನದ ಮೌಲ್ಯಗಳು ಹಾಗೂ ಕಲೆ, ಸಾಹಿತ್ಯ ಕ್ಷೇತ್ರಗಳಲ್ಲಿ ಗಮನಹರಿಸಬೇಕಾಗುತ್ತದೆ ಎಂದು ತಿಳಿಸಿದರು. ಚಿಕ್ಕ ಚಿಕ್ಕದಕ್ಕೆ ಅವರು ಟೆನ್ಷನ್ ಆಗೋದು, ಚಿಕ್ಕ ಸಮಸ್ಯೆಗಳಿಗೆ ಎದುರಿಸಿರುತ್ತೆ. ಮಕ್ಕಳ ತಂದೆ ಪೋಷಕರಾಗಿ ಅದನ್ನ ಪ್ರೋತ್ಸಾಹ ಮಾಡಬೇಕು. ಅವರು ತಂದೆ ಅವ್ರನ್ನಲ್ಲಿರೋ ಭಾರನ ಮಕ್ಕಳನ್ನು ಹಾಕಬೇಕು. ಬಹುಮುಖ್ಯವಾದ ಸುಂದರ ಶಾಲೆ, ಸುಭದ್ರ ಭವಿಷ್ಯದ ಮುನ್ನಡೆಗೆ ಈ ಒಂದರ ಶಾಲೆ. ಜ್ಞಾನವನ್ನು ಒಂಟಿಯಾಗಿ ಪಡೆಯಲಾಗುವುದಿಲ್ಲ, ಅದೇ ರೀತಿಯಾಗಿ ಭಕ್ತಿ ಇಲ್ಲದೆ ಮುಕ್ತಿಯನ್ನು ಪಡೆಯಲಾಗುವುದಿಲ್ಲ. ಹಾಗೆಯೇ ಗುರು ಇಲ್ಲದೆ ನಾವು ಜೀವನದಲ್ಲಿ ಏನು ಪಡೆಯಲಾಗುವುದಿಲ್ಲ ಎಂಬ ಮಾತನ್ನು ಹೇಳುತ್ತಾ ನನ್ನ ಒಂದೆರಡು ಅನಿಸಿಕೆಗಳನ್ನು ಹೇಳಲು ನಾನು ಇಚ್ಛಿಸುತ್ತೇನೆ. ಸೆಲೆಕ್ಷನ್ ಆಗಿ ಇಂದು 9ನೇ ತರಗತಿಯಲ್ಲಿ ಕೂಡ ಅಭ್ಯಾಸವನ್ನು ಮುಂದುವರಿಸುತ್ತಿದ್ದಾಳೆ. ಮಕ್ಕಳ ಒಂದು ಪ್ರತಿಭೆಯನ್ನು ಗುರುತಿಸುವುದರ ಜೊತೆಗೆ ಈ ಒಂದು ವೇದಿಕೆಗೆ ಮಾಡಿ ಈ ಒಂದು ಪಾಲಕರ ಒಂದು ಪರಿಚಯವನ್ನು ಮಾಡಿಕೊಡ್ತಿದ್ದಾರೆ. ಈ ಒಂದು ಶಾಲೆ ಎಲ್ಲ ಆಂಗ್ಲ ಮಾಧ್ಯಮದ 25ನೇ ವರ್ಷದ ವರ್ಷಾಚರಣೆಯ ಜೊತೆಗೆ ಈ ಒಂದು ಶಾಲಾ ಕಾರ್ಯಕ್ರಮವನ್ನ ನಾವೆಲ್ಲ ಸಂತೋಷದಿಂದ ಆಚರಣೆ ಮಾಡ್ತಾ ಇದ್ದೀವಿ. ಇದಾಗಲ್ಲ, ಸಿಮೆಂಟಿನಿಂದ ಗಟ್ಟಿ ಬುನಾದಿ ಆಗಲ್ಲ, ಆದರೆ ಅದಕ್ಕೆ ಸರಿಯಾಗಿ ನೀರನ್ನು ಹಾಕಿದಾಗ ಮಾತ್ರ ಆ ಬುನಾದಿ ಗಟ್ಟಿಯಾಗಿ ಇರ್ತಕ್ಕಂಥ ಎಲ್ಲ ಒಳ್ಳೆ ವ್ಯಕ್ತಿಗಳು ಆಗ್ತಾರೆ, ಒಳ್ಳೆ ಚೆನ್ನಾಗಿರ್ತದೆ, ವಿದ್ಯಾಭ್ಯಾಸಕರು ಮಾಡ್ತಾರೆ ಅಂತ ಮಾತಾಡುವಂತ ಈ ಒಂದು ಸಂಸ್ಥೆ ನಿಮ್ಮ ಮಕ್ಕಳನ್ನೆಲ್ಲ ಎಲ್ಲ ರೀತಿಯಿಂದ ಮುಂದೆ ತರಲಿಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಸುಮಾರು 35 ವರ್ಷಗಳವರೆಗೆ ಈ ಸಂಸ್ಥೆಯ ಕಾರ್ಯದರ್ಶಿಗಳು ಸೇವೆ ಸಲ್ಲಿಸಿರ್ತಕ್ಕಂಥದ್ದು. ನಿಜವಾಗಿ ಮಾಡುವಂಥ ಭಾಳ ಸಂತೋಷ ಆಗಿದೆ. ನಮಗೆ ಹೊಸ ಬಿಲ್ಡಿಂಗ್ ಬಂದಿತ್ತು. ಹೊಸ ಬಿಲ್ಡಿಂಗ್ನಲ್ಲಿ ಹೊಸ ಬೇರೆ ಮಾಡಬೇಕು. ಹಾಗೆಯೇ ಯಾಕಂದ್ರೆ ನಮ್ಮ 2000 ಇಸ್ವಿಯಲ್ಲಿ ಇಂಗ್ಲೀಷ್ ಪ್ರೈಮರಿ ಆ್ಯಂಡ್ ಎಕ್ಸ್ಪೋ ಅನುಮತಿ ಬಂದ ಮೇಲೆ ಬಹುಶಃ 2-3 ವರ್ಷದಲ್ಲಿ ನಾವು ಕಟ್ಟಡವನ್ನು ಮಾಡಿದ್ದೇವೆ. ಆ ಹುಡುಗ ನಾವು ತಂದೆ ರೀತಿ ಬರ್ತಿದ್ದ ಬಹುಶಃ ಅಂತ ಚಾಣಕ್ಯತನ ಏನು ಅಂತಂದರೆ ಅದು ಏನು ಇದು ಏನು ಅಂದರೆ ಸ್ವಲ್ಪ ಎಲ್ಲವಕ್ಕೂ ಪ್ರಶ್ನೆ ಮಾಡ್ತಕ್ಕಂಥ ಒಂದು ಬುದ್ಧಿಯನ್ನು ಒಳ್ಳೆಯ ಒಂದು ಮಕ್ಕಳಿಗೆ ಓದ್ತಕ್ಕಂಥ ಅವಕಾಶ ಇದೆ. ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ನಿಮ್ಮ ಮಕ್ಕಳನ್ನ ನೀವು ತಂದು ಹಾಕ್ತೀವಿ. ಒಳ್ಳೆಯ ಅವಕಾಶ ಯಾವುದೋ ನಿಮಗೆ ತಿರುಗಿರಿಲ್ಲ, ಬೇರೆ ಯಾವುದೋ ಇಲ್ಲಿ ತಿರುಗಿರಿಲ್ಲ. ಬೇರೆ ಅವರ ನಾವು ರಸ್ತೆಯ ರೀತಿ ಸಾರಿ ಮಕ್ಕಳು ಹೆಂಗೆ ಹೋಗ್ಬೇಕು ಅಂತ ಏನೂ ಬರಲಿಲ್ಲ. ನಾವು ಬಸ್ಸನ್ನು ಮಾಡಿದ್ದೇವೆ. ಸಾಧ್ಯವಾದರೆ ಮಕ್ಕಳನ್ನು ಬಸ್ಸಿನೊಳಗೆ ಕಳಿಸ್ತಕ್ಕಂಥ ಅವಕಾಶ ಇದೆ. ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ನಿಮಗೆ ಉತ್ತಮವಾಗಿರ್ತಕ್ಕಂಥ ಶಾಲೆ ಅಂದರೆ ಈ ಇಂಗ್ಲೀಷ್ ಶಾಲೆ. ಈ ಸಂದರ್ಭದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ, LKGಯಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಂದ ವೈವಿಧ್ಯಮಯ ಕಾರ್ಯಕ್ರಮಗಳು ಜರುಗಿದವು. ಈ ಕಾರ್ಯಕ್ರಮಕ್ಕೆ ಶಿಕ್ಷಕ ವೃಂದದವರು, ಸಿಬ್ಬಂದಿ ವರ್ಗದವರು, ವಿದ್ಯಾರ್ಥಿಗಳು, ಪಾಲಕರು ಪಾಲ್ಗೊಂಡಿದ್ದರು.